ನಾನೇನಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ರೆ ಸದನಕ್ಕೆ, ಆ ತಪ್ಪು ಮಾಹಿತಿಗಳು ಸರಿ ಇಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೇಳುವಾಗ ಕೇಳಿ. ವಿರೋಧ ಪಕ್ಷದ ನಾಯಕರು ಒಂದು ಸಾರಿ ಹೇಳ್ಬೋದು, 2 ಸಾರಿ ಹೇಳ್ಬೋದು, 3 ಸಾರಿ ಹೇಳ್ಬೋದು. ಪದೇ ಪದೇ ಎವ್ರಿ ಸೆಂಟೆನ್ಸ್ಗೂ ಎದ್ದು ನಿಂತಿದ್ರೆ ನಾನು ಹೇಗೆ ಉತ್ತರ ಕೊಡೋದು ಹೇಳಿ ನೋಡಿ. ಹೇಗೆ ಉತ್ತರ ಕೊಡೋದು ನಾನು? ಅವರು ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಮನಸ್ಸಿನಲ್ಲಿದ್ದರೆ ಅದು ಹೇಳ್ಬಿಡ್ಲಿ, ಡಿಸ್ಟರ್ಬ್ ಮಾಡಬೇಕು, ನಿಮ್ಮ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ, ನಾವು ಉತ್ತರ ಕೊಡಬೇಡಿ, ನಾವು ಮಾತಾಡೋದು ಅಷ್ಟೇ ಇರಬೇಕು ನೋಡಿ. ಪುನಃ ಅವ್ರು ಕೇಳಿ, ನನಗೆ ನಾನು ಈಲ್ಡ್ ಆಗಲ್ಲ. ಆಮೇಲೆ ನೀವು ಮಾತನಾಡಿ, ನಿಮ್ಗೆ ಅವಕಾಶ ಸಿಕ್ಕೊಡ್ತೀನಿ. ಆಮೇಲೆ ಐ ಆಮ್ ನಾಟ್ ಈಲ್ಡಿಂಗ್. ಮಾನ್ಯ ಸಭಾಪತಿಯವರೇ, ಅವ್ರು ಕೇಳೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಸರ್ಕಾರ ಇರೋದೇ ವಿರೋಧ ಪಕ್ಷದವ್ರು ಕೇಳೋದಕ್ಕೆ ಉತ್ತರ ಕೊಡೋಕ್ಕೆ. ಸರ್ಕಾರದ ತಪ್ಪುಗಳಿದ್ರೆ ನೀವು ಹೇಳಕ್ಕೆ ನಿಮ್ಗೆ ಅವಕಾಶ ಇದೆ, ನಿಮಗೆ ಹಕ್ಕು ಕೂಡ ಇದೆ. ತಪ್ಪಿಲ್ಲ, ದೋಷಗಳಿಲ್ಲ ಅಂತ ಹೇಳಕ್ಕೆ ನಮಗೆ ಹಕ್ಕಿದೆ. ಅಥವಾ ನೀವು ಸಲಹೆಗಳು ಕೊಟ್ಟರೆ ಅಥವಾ ನಿಮ್ಮ ಟೀಕೆಗಳು ಸರಿಯಾಗಿದ್ದರೆ ಅದನ್ನು ಸ್ವೀಕಾರ ಮಾಡೋಕ್ಕೂ ಕೂಡ ನಾವು ಬದ್ಧರಾಗಿದ್ದೇವೆ. ಅದು ಬಿಟ್ಟು ಸುಮ್ಮನೆ ಚೀಫ್ ಮಿನಿಸ್ಟರ್ ಉತ್ತರ ಕೊಡಬಾರ್ದು ಅಂತ ಮನಸ್ಸಿನಲ್ಲಿ ಇದ್ದರೆ ಪದೇ ಪದೇ ಎದ್ದು ಹೇಳ್ತೀರಿ. ನೀವು ಎಲ್ಲಕ್ಕೂ ಎದ್ದಿದ್ರೆ ನಾವು ಉತ್ತರ ಕೊಡೋದು ಹೆಂಗೆ? ನಾನೀಗ ಮಾನ್ಯ ಸಭಾಪತಿಯವರು ಏನು ಹೇಳ್ತಾ ಇದ್ದೆ ಅಂತಂದ್ರೆ, ನಮಗೆ ಒಟ್ಟು ಈ 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ವರ್ಟಿಕಲ್ ಆಗಿ 1% ಕಡಿಮೆ ಆಯಿತು. 42% ಇದ್ದದ್ದು 41 ಆಯಿತು. ಆಮೇಲೆ 1% ರಾಜ್ಯಗಳಿಗೆ ಕೊಟ್ಟಂತ ಹಣದಲ್ಲಿ ಡಿಫೆನ್ಸು ಕೊಡಬೇಕು ಅಂತ 1% ಆಯಿತು. ಇದಾದ್ಮೇಲೆ ಆರಿಜಾಂಟಲ್ ಆಗಿ ನಮಗೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಬಂದಿತ್ತು. 4.71% ಬಂದಿತ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.64% ಬಂತು. 3.64%. ದಟ್ ಮೀನ್ಸ್ ಟು ಸೇ, ನಮಗೆ 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ 1.07% ಕಡಿಮೆ ಆಗಿದೆ. ಇದರಿಂದ ನಮಗೆ ₹100 ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ₹3 ಅಂತ ಹೇಳೋದು. ಇದನ್ನೇ ಗುಜರಾತ್ ಚೀಫ್ ಮಿನಿಸ್ಟರ್ ಇರುವಾಗ ನರೇಂದ್ರ ಮೋದಿ ಅವರು ಹೇಳಿದ್ರು. ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಗಿದೆ, ನಾವೇನು ಬೆಗ್ಗರ್ಸ್ ಅಲ್ಲ, ವಿ ಆರ್ ನಾಟ್ ಇನ್ ದಿ ಮರ್ಸಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಅವರು ಮುಖ್ಯಮಂತ್ರಿ ಆಗಿರುವಾಗ ಹೇಳಿದಂತ ಮಾತು. ಅದನ್ನೇ ನಾನು ರಿಪೀಟ್ ಮಾಡದೆ ಇಲ್ಲಿ. ಅದಕ್ಕೆ ಕೋಪಿಸ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ಸೊ ಇದನ್ನ ರಿಪೀಟ್ ಮಾಡಿದ್ದೀನಿ. ಆದ್ರೆ ಮುಖ್ಯಮಂತ್ರಿಯಾಗಿ ಆಗಿ ಹೇಳಿದಂತ ಮಾತು, ಪ್ರಧಾನಮಂತ್ರಿಯಾಗಿ ಹೇಳ್ತಕ್ಕಂಥ ಮಾತು, ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಇಟ್ ಥ್ರೆಟನ್ಸ್ ದಿ ಯೂನಿಟಿ ಆಫ್ ದಿ ನೇಷನ್ ಅಂತ ಅವರೇ ಹೇಳಿರೋ ಮಾತು, ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥ ಮಾತು. ನನ್ನ ಭಾಷೆ ಅಲ್ವೇ ಇಲ್ಲ ಇದು. ಅವ್ರು ಹೇಳಿದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ನಮಗೆ ಒಂದು ವರ್ಷ ತೆರಿಗೆ ಕಲೆಕ್ಟ್ ಮಾಡಬೇಡಿ, ನಮ್ಮ ರಾಜ್ಯದ ನಮಗೆ ಬಿಟ್ಬಿಡಿ, ಇಲ್ಲಿ ತೆರಿಗೆ ಏನು ಆಗ್ತದೆ ಕಲೆಕ್ಷನ್ ಆಗುತ್ತೆ, ಆ ತೆರಿಗೆ ನಮಗೆ ಬಿಟ್ಬಿಡಿ, ನಾವು ಕೇಂದ್ರಕ್ಕೆ ಕೊಡಲ್ಲ, ನೀವು ನಮಗೇನು ಒಂದು ಪೈಸೆ ಕೊಡಬೇಡಿ. ಅದನ್ನು ಹೇಳಿದ್ದಾರೆ ಪ್ರಧಾನಮಂತ್ರಿಯವರು ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ, ಇಟ್ ಥ್ರೆಟನ್ಸ್ ದಿ ಯೂನಿಟಿ ಆಫ್ ದಿ ನೇಷನ್ ಅಂತ ಹೇಳ್ತಾರೆ. ನಾವು ಪ್ರತಿಭಟನೆ ಮಾಡಿದ್ರೆ, ನ್ಯಾಯ ಕೇಳಿದ್ರೆ, ನಮಗೆ ಕಮ್ಮಿ ಬರ್ತಾ ಇದೆ ಅಂತ ಹೇಳಿದ್ರೆ, ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ,
ಇನ್ 14 ಫೈನಾನ್ಸ್ ಕಮಿಷನ್ ಮುಂದೆ ನಮಗೆ 42 ಅಲ್ಲ 50% ಕೊಡಿ ನಮ್ಮ ಭಾಗನ. ನಾಟ್ 41% or 42%, ನಾಟ್ 32%. 50 ಭಾಗ ಕೊಡಿ. ಎಷ್ಟು ತೆರಿಗೆ ಕಲೆಕ್ಟ್ ಆಗ್ತದೆ ಆ ತೆರಿಗೆ ಕಲೆಕ್ಟ್ ಆದ್ರಲ್ಲಿ 50% ಕೊಡಿ ಅಂತ ಅವತ್ತು 14 ಫೈನಾನ್ಸ್ ಕಮಿಷನ್ ಮುಂದೆ ಈ ಆರ್ಗ್ಯೂಡ್ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ನಾವು ಅವ್ರು ಹೇಳದಂತೆ ಕೇಳ್ತೀವಿ, 50% ಕೊಡಿ ನಮಗೆ. 4,30,000 ಕೋಟಿನಲ್ಲಿ 2,15,000 ಕೋಟಿ ಕೊಡಿ. ಆದ್ರೆ ನೀವು ಈಗ ಕೊಡ್ತಾ ಇರೋದು 50,257 ಕೋಟಿ. Not even 1/4 of it. ಅದಕ್ಕೆ 100 ರೂಪಾಯಿ ನಾವು ಕೊಟ್ರೆ 13 ರೂಪಾಯಿ ಬರ್ತದೆ. 17-18ರಿಂದ ಇವತ್ತಿನವರೆಗೆ ನಮಗೆ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 1,87,000 ಕೋಟಿ ರೂಪಾಯಿ. 1,87,000 ಕೋಟಿ. ಈ 15 ಫೈನಾನ್ಸ್ ಕಮಿಷನ್ ಆದ್ಮೇಲೆ ನಮಗೆ ಸುಮಾರು 46,000 ಕೋಟಿ 24-25 ಸೇರಿಸ್ಕೊಂಡ್ರೆ 62,098 ಕೋಟಿ. 62,098 ಕೋಟಿ ನಷ್ಟ ಆಗ್ತದೆ. ನಾವು ಇಷ್ಟೊಂದು ನಷ್ಟ ತಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕಕ್ಕಿಲ್ಲ. ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ದಲಿತರು, ಆದಿವಾಸಿಗಳು, ಹಿಂದುಳಿದವರು, ಬಡವರು, ಹೆಣ್ಮಕ್ಳು, ಕಾರ್ಮಿಕರು ಇವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾದ್ರೆ ನಮ್ಮ ಪಾಲನ್ನ ಇನ್ನೂ ಹೆಚ್ಚು ಮಾಡಿ ಅಂತ ಕೇಳೋದು ತಪ್ಪಾ? ಈಲ್ಡಾಗಿಲ್ಲ. ನಾನು ಈಲ್ಡಾಗಿಲ್ಲ. ಒಂದು ನಿಮಿಷ ಕೇಳಿ ಸರ್. ಮುಖ್ಯಮಂತ್ರಿಗಳೇ ಏನಾದ್ರು ಅಲ್ಲ, ಓಕೆ, ಏನಾದ್ರು ಸಣ್ಣ ಕ್ಲಾರಿಫಿಕೇಶನ್ ಇದ್ರೆ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ ಅಂತಷ್ಟೇ. ನೀವು ಈಲ್ಡ್ ಆಗಿದ್ರೆ ಪ್ರಶ್ನೆ ಇಲ್ಲ. ಉಪಸಭಾಪತಿ ಅವರೇ, ಇಷ್ಟು ಇವ್ರು ಮಧ್ಯ ಎದ್ದು ನೋಡಿ, ಅವ್ರು ಈಲ್ಡ್ ಆಗಲ್ಲ ಅಂದ್ಮೇಲೆ ನಾವು ಏನು ಮಾಡಕ್ಕಾಗಲ್ಲ. ಕೂತ್ಕೊಳ್ಳಿ ಸರ್, ಮುಖ್ಯಮಂತ್ರಿಗಳು ಕೂತಿದ್ದಾರೆ, ನೀವು ಕೂತ್ಕೊಳ್ಳಿ. ಹೇಳಿ ಬೇಗ, ಒಂದೇ ಪ್ಯಾರದಲ್ಲಿ ಒಂದೇ ಲೈನಲ್ಲಿ ಹೇಳಿ, ಹೇಳಿ. ಅವ್ರು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹೇಳಿ, ನೀವು ಕೂತ್ಕೊಳ್ರಿ ವೆಂಕಟೇಶ್. ನೋಡಿ, ಎಲ್ರಿಗೂ ಕೊಡ್ತಾರೆ, ಬರೀ ವಿರೋಧ. ನೋಡಿ ವೆಂಕಟೇಶ್ ಅವರೇ, ನಾನು ಮೊದಲೇ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಇವರು ಬೇರೆ ಯಾರಿಗೂ ಕೊಡಲ್ಲ, ಬೇರೆ ಯಾರಿಗೂ ಕೊಡಲ್ಲ. ನೀವೇ ಬನ್ನಿ ಈ ಪ್ಲೇಸಿಗೆ, ಮುಖ್ಯಮಂತ್ರಿಗಳ ಪ್ಲೇಸಿಗೆ ಬನ್ನಿ. ಹೇಳಿ ಅರ್ಥ ಆಗುತ್ತೆ. ಅವರೇ ಹೇಳಬೇಡಿ, ನಾನು ಹೇಳೋದು ಅಂತ ಹೇಳಿದ್ದಾರೆ. ನೋಡಿ, ಅವರಿಗೂ ಹೇಳಿದ್ದೀನಿ ಸರ್, ಅವರಿಗೂ ಹೇಳಿದ್ದೀನಿ, ಯಾರು ಹೇಳ್ಬಾರ್ದು. ಮುಖ್ಯಮಂತ್ರಿಗಳು ಕೂತಿದ್ದಾರೆ, ಬೇಗ ಒಂದೇ. ಬಹಳ ಗಂಭೀರವಾದಂತ ಮಾತುಗಳನ್ನು ಹೇಳಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ನಮ್ಮ ಹಕ್ಕಿಗೆ ಧಕ್ಕೆ ಆಗ್ತದೆ, ನಮ್ಮ ಟ್ಯಾಕ್ಸ್ ನಮಗೆ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳದನ್ನೇ ನಾನೀಗ ಹೇಳ್ತಾ ಇದ್ದೇನೆ ಅಂತೂ ಹೇಳಿದ್ದಾರೆ. ನಾನು ಪ್ರಶ್ನೆ ತಮ್ಮ ಮೂಲಕ ಮುಖ್ಯಮಂತ್ರಿ ಕೇಳೋನು, ಆ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು, ಕೊಡ್ತಾ ಆ ಸರ್ಕಾರ? ಅವತ್ತಿನ ಮುಖ್ಯಮಂತ್ರಿಗಳು ಕೇಳಿದಂತ ಆಗ್ರಹಕ್ಕೆ ಅವತ್ತಿನ UPA ಸರ್ಕಾರ ಮಣಿತಾ ಕೊಡ್ತಾ ಸರ್ಕಾರ ಅನ್ನೋದನ್ನ ಅವ್ರು ಹೇಳಿ. ಸ್ವಾಮಿ ಸಭಾನಾಯಕರೇ, ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಬಿಡಿ. ಏನಾದ್ರೂ ಸಣ್ಣ ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ಅದನ್ನ ಮಾತಾಡ್ತಾರೆ. ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ, ಆಮೇಲೆ ಇದ್ದಾಗ ಮಾತನಾಡಿ. ನಾನು ಈಲ್ಡ್ ಆಗಿದ್ದೀನಿ, ಅವರು ದಯಮಾಡಿ ನಾ ಮುಗಿಸೋವರೆಗೆ ನೀವ್ ಈಲ್ಡ್ ಆದ್ರೆ ಮುಗಿದೋಯ್ತು. ನಾನೇನು ಹೇಳುದು, ನಾನು ಕೇಳಿದೆ, ನೀವ್ ಈಲ್ಡ್ ಆದ್ರೆ ಓಕೆ, ಈಲ್ಡ್ ಆದ್ಮೇಲೆ ಇದ್ರೆ ಅವಕಾಶ ಇದೆ. ಡಿಸ್ಟರ್ಬ್ ಮಾಡಬೇಡಿ. ಅವ್ರು ಈಲ್ಡ್ ಆದ್ರೆ ಖಂಡಿತವಾಗ್ಲೂ ನೀವು ಅವರಿಗೆ ನಮ್ಮೇಲೆ ಪ್ರೀತಿ ಉಂಟು. ಅವರೇ ಈಲ್ಡ್ ಕೂತ್ಕೊಳ್ಳಿ ಮಾತನಾಡಿ. ಅವ್ರಿಗೆ ನಮ್ಮೇಲೆ ಪ್ರೀತಿ ಉಂಟು. ಅವರ ವಿಶ್ವಾಸದಲ್ಲಿ ನೀವು ಈಲ್ಡ್ ಆದ್ರೆ ಓಕೆ, ನನಗೆ ಅದನ್ನ